ನಾವು ಸುಮ್ಮನೆ ಭ್ರಮೆಗೆ ನಮ್ಮ ಅನುಭವ 24 ವರ್ಷದ ಅನುಭವ ಈಗ ಸನ್ಯಾಸ ತಗೊಂಡ್ಮೇಲೆ 14 ತಿಂಗಳ ಅನುಭವ ಸೇರಿಸ್ಕೊಂಡು ಹೇಳ್ತೀವಿ. ಈ ಭ್ರಷ್ಟಾಚಾರ ಅನ್ನೋದು ಯುದ್ಧ ಮಾಡಿ ಯಾರನ್ನಾದ್ರೂ ಬೇಕಾದ್ರೆ ಗೆಲ್ಲಬಹುದು, ಆದ್ರೆ ಈ ಭ್ರಷ್ಟಾಚಾರಿಗಳ ಮನಸ್ಸನ್ನ ಗೆಲ್ಲೋದು ಬಹಳ ಕಷ್ಟದ ವಿಷಯ. ಬೇಕಾದ್ರೆ ನೀವು ಯಾವ್ದಾದ್ರು ದೇಶದ ಮೇಲೆ ಯುದ್ಧ ಮಾಡಿ ಗೆದ್ದುಬಿಟ್ವಿ ಅಂತ ಹೇಳ್ಬೋದು, ಗೆಲ್ಲಬಹುದು. ಆದರೆ ನಮ್ಮ ದೇಶದ ಒಳಗೆ ಇರುವಂತಹ ಭ್ರಷ್ಟಾಚಾರಿ ಮನಸ್ಸುಗಳ ಮೇಲೆ ಜಯ ಸಾಧಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದೊಂದ್ಸಲ ನಗು ಬರುತ್ತೆ. ಈ ರಾಜ್ಯ ಮಟ್ಟದ ಸಂಘಟನೆ ಉದ್ಘಾಟನೆ ಮಾಡೋ ಸಮಯದಲ್ಲಿ ಎಲ್ಲರೂ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಬೆಂಗಳೂರಲ್ಲಿ ರೇಸ್ ಕೋರ್ಸ್ ಎದುರುಗಡೆ. ಬಹಳಷ್ಟು ಘಟನಾನುಘಟಿಗಳೆಲ್ಲ ತುಂಬಿದ್ದಾರೆ. ನನಗೆ ಅವತ್ತು ಆಶ್ಚರ್ಯ ಆಗುತ್ತೆ, ಓಹೋ ಇವತ್ತು ನಮ್ಮ ರಾಜ್ಯದಿಂದ ಭ್ರಷ್ಟಾಚಾರ ಎಂಬುವ ಭೂತ ಹಿಂದಿರುಗದಂತೆ ಓಡಿ ಹೋಗುತ್ತೆ ಅಂತ ಹೋರಾಟ ಮಾಡಬೇಕಾಯ್ತು, ಯಾರು ಗೊತ್ತಿರಲಿಲ್ಲ. ಬಟ್ ಇವತ್ತು ವಿದ್ಯಾವಂತರು ಹೆಚ್ಚು ಆಗ್ತಾ ಇಂಥ ಸಂಘಟನೆಗಳು ಉಟ್ಕೊಳ್ಳೋದು ಸಾಂಸ್ಥಿಕ ಹೋರಾಟಕ್ಕೆ ಒಂದು ದಾರಿದೀಪ ಆಗುತ್ತೆ. ಗುಂಪಿನಲ್ಲಿ ಹೋದ್ರೆ ಎದುರಿಗಿರುವ ವ್ಯಕ್ತಿಗೆ ಸ್ವಲ್ಪ ಭಯನಾದರೂ ಇರುತ್ತೆ, ಚಿಂತನೆ ಕೂಡ ಮಾಡ್ತಾರೆ. ಓಹೋ ನನ್ನನ್ನು ಪ್ರಶ್ನಿಸುವುದು ಸಾಂಘಿಕವಾಗಿ ಬರ್ತಾ ಇದ್ದಾರೆ, ಸಂಘಟನೆ ರೂಪುಗೊಳ್ತಾ ಇದೆ, ಹಾಗಾಗಿ ನನ್ನ ಪಾತ್ರ ಇನ್ಮೇಲೆ ಕಡಿಮೆ ಆಗುತ್ತೆ, ನಾನು ಬಹಳ ಹುಷಾರಾಗಿರ್ಬೇಕು ಅನ್ನೋ ಆಲೋಚನೆ ರೂಪುಗೊಳ್ಳುತ್ತೆ. ಅದಕ್ಕೆ ಈ ಸಂಘಟನಾತ್ಮಕವಾದ ರೂಪದ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಈ ದೇಶಕ್ಕೆ ಬಹಳ ಅಗತ್ಯ ಇದೆ, ಬಹಳ ಅಗತ್ಯ ಇದೆ. ಈ ಸಂಘಟನೆ ಆದ ತಕ್ಷಣ ಇಡೀ ದೇಶದಲ್ಲಿ ನಿಲ್ಲಿಸ್ಬಿಡ್ತೀವಿ ಅನ್ಕೋಬೇಡಿ. ಸಣ್ಣ ಪ್ರಯತ್ನ ಮಾಡಿದ್ರು ಕೂಡ ಇನ್ನೂ ಒಂದ್ ಕಡೆ ಜನರಿಗೆ ಜಾಗೃತಿ ಮೂಡುತ್ತೆ. ಹಿಂದೆ ಎಲ್ಲ ಲೋಕಾಯುಕ್ತ ಸಂಸ್ಥೆಗೆ ಒಬ್ಬ ವ್ಯಕ್ತಿ ವಿರುದ್ಧ, ಅಧಿಕಾರಿ ವಿರುದ್ಧ, ಒಂದು ಸಂಸ್ಥೆ ವಿರುದ್ಧ ಯಾರು ದೂರು ಕೊಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಕಷ್ಟನೋ ಸುಖನೋ ಎಷ್ಟೋ ಕೊಟ್ಟಲ್ಲ ನಾನು ಕೆಲಸ ಮಾಡ್ಕೊಂಡು ನೇಮದಿಗೆ ಯಾರು ಹೇಳ್ತಿಲ್ಲ, ಕೊಟ್ಟಿದ್ದೀನಿ ಅಂತ ಹೇಳ್ತಿರ್ಲಿಲ್ಲ. ಅದು ಇವತ್ತು ಇಂತಹ ಆಂದೋಲನಗಳು, ಸಾಂಸ್ಥಿಕ ರೂಪದ ಆಂದೋಲನಗಳು, ಜಾಗೃತಿ, ಶಿಕ್ಷಣ, ಪ್ರಗತಿಪರ ಚಿಂತನೆ, ಧೈರ್ಯ ಬರ್ತಾ ಇರೋದ್ರಿಂದ ಇವತ್ತು ಎಷ್ಟೋ ಕಡೆ ಲೋಕಾಯುಕ್ತರಿಗೆ ಹೋಗಿ ಧೈರ್ಯವಾಗಿ ದೂರು ಕೊಡ್ತಾರೆ, ರ್ಯಾಪ್ ಮಾಡ್ತಾರೆ, ತಿಳ್ಕೊಂಡು ಬುದ್ಧಿ ಕಲಿಸ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ರ್ಯಾಲಿ ದುಡ್ಡಿಟ್ಟಿಂದ ಎಳ್ಳಾಕ ಗೊತ್ತಾ ನಿಮಗೆ? ಮನೆ ಒಳಗಡೆ ರ್ಯಾಲಿ ತುಂಬಿ ಇಟ್ಬಿಟ್ಟಿದ್ದಾರೆ ದುಡ್ಡು. 500 ರೂಪಾಯಿ ನೋಟು, 100 ರೂಪಾಯಿ, 200 ರೂಪಾಯಿ ನೋಟೆ. ಇನ್ನು ಬೇರೆ ಪ್ರಾಪರ್ಟೀಸ್ ಎಷ್ಟಿರ್ಬೋದು? ನಮ್ಮ ದೇಶದಲ್ಲಿ ಇಟ್ಟಿಲ್ವಾ 200 ಕೋಟಿ ಮೆಣಸಿನಗಡೆ 200 ಕೋಟಿ ಸಿಕ್ಕಿಲ್ವಾ? ಅಲ್ವಾ? ಆದ್ರಿಂದ ನಾವೆಲ್ಲರೂ ಇವತ್ತು ವಿದ್ಯಾವಂತರು ಅಟ್ಲೀಸ್ಟ್ ನೀವು ದೇಶಕ್ಕೋಸ್ಕರ ಮನಸ್ಸನ್ನು ಬದಲಾಯಿಸಿದ್ರು ಪರವಾಗಿಲ್ಲ, ನಿಮ್ಮ ಲೆವೆಲ್ನಲ್ಲಿ ಆಗುವ ಭ್ರಷ್ಟಾಚಾರವನ್ನ ಧೈರ್ಯವಾಗಿ ಎದೆ ನೀಡಿ, ಧೈರ್ಯವಾಗಿ ಎದೆ ಕೊಟ್ಟು ಎದುರಿಸಿ, ಪ್ರಶ್ನಿಸಿ. ಒಂದು ದಿನ ಬಿಡಬಾರದ ಪರವಾಗಿಲ್ಲ, ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ಅನ್ಯಾಯದ ಅಧರ್ಮದ ಮಾರ್ಗವನ್ನು ಅನುಸರಿಸಬೇಡಿ. ನಿಮ್ಮ ನ್ಯಾಯಯುತವಾದಂತಹ ಸೌಲಭ್ಯ ಪಡ್ಕೊಳ್ಳಿಕ್ಕೆ, ನಿಮ್ಮ ನ್ಯಾಯಯುತವಾದ ಅರ್ಜಿಗಳನ್ನ ಅದರ ಫಲಿತಾಂಶ ಪಡ್ಕೊಳ್ಳಿಕ್ಕೆ ನಿಮಗೆ ನೀವೇ ಹಾನಿ ಮಾಡಿಕೊಳ್ಳಬೇಡಿ. ಅದನ್ನ ಅಧರ್ಮದ ಹಾನಿ ಇರ್ತೀವಿ. ಯಾಕೆ ಗೊತ್ತಾ? ಯಾಕೆ ಹೇಳಿ? ಅವ್ರದ್ದು ಡೆಡಿಕೇಟೆಡ್ ಅಂತ ಏನು ಹೇಳ್ತಾರೆ, ಯಾವುದೇ ಒಂದು ಏನು ಇಲ್ಲದೇನೆ ಸಮಾಜ ಒಳ್ಳೇದಾಗಬೇಕಪ್ಪ ಅನ್ನೋ ಒಂದು ಗುರಿ ಇಟ್ಕೊಂಡು ಎಲ್ಲರೂ ಹೋರಾಡಿದ್ರೆ ಮಾತ್ರ ನಾವು ಗುರಿ ತಲುಪಕ್ಕೆ ಸಾಧ್ಯ. ನಾವು ದೇಶ ಸ್ವಾತಂತ್ರ್ಯ ಉಳಿಸಿದ್ದು ಹೆಂಗೆ ಯಾವಾಗ ಜನ ಇಡೀ ರಾಜ್ಯಾದ್ಯಂತ ರಾಷ್ಟ್ರದಿಂದ ಜನ ಹೆಂಗೆ ಗಾಂಧೀಜಿಯವರಿಗೆ ಕೈ ಜೋಡಿಸ್ತಿದ್ರು ಆ ರೀತಿ ಜನ ಕೈ ಜೋಡಿಸ್ತಾ ಹೊರತು ಯಾವ ಸಮಸ್ಯೆನೂ ಬಗೆಹರಿಸಲಿಕ್ಕೆ ಆಗಲ್ಲ. ಅಷ್ಟೊಂದು ಸುಲಭ ಅಲ್ಲ. ಯಾಕೆ ಪದ್ಧತಿ ಆಗುತ್ತೆ ಇದೀಗ, ಪದ್ಧತಿಯಿಂದ ಕಾನೂನಿಗೆ ಈ ಕೆಲವು ಸಮಾಜಗಳ ಪದ್ಧತಿಗಳನ್ನು ಅನುಸರಿಸ್ಕೊಂಡು ಬರ್ತಿರ್ತಾರೆ. ಅದೇನಾಗುತ್ತೆ, ಅದು ಕಾನೂನಿಗಿಂತ ದೊಡ್ಡದು. ಹಂಗೆ ನಾವು ಪ್ರಜಾಪ್ರಭ ಹೋಗ್ತಾ ಇರ್ತಾರೆ. ಅದೇ ಒಂದು ಪದ್ಧತಿ ಆಗಿಬಿಟ್ಟು ಮುಂದೊಂದು ದಿನ ಕಾನೂನೇ ಆಗಿರುತ್ತೆ. ಅದನ್ನ ನಾವು ಎಚ್ಚೆತ್ಕೋಬೇಕು. ಇಂಥ ಒಂದು ಸಂಸ್ಥೆಗಳಲ್ಲಿ ಹೋರಾಡಬೇಕು ಅಂತ ಭಾರತದಲ್ಲಿ ಒಳ್ಳೆಯ ಕೆಲಸ, ಇಂಥ ಕೆಲಸಕ್ಕೆ ಸ್ವಲ್ಪ ಸಪೋರ್ಟ್ ಸಿಗಿ ಒಳ್ಳೆಯದಾಗಿ ಅಂತ ಹೇಳಿ ಇಷ್ಟಪಡ್ತೀವಿ. ನಾವು ಯಾವುದನ್ನು ತ್ಯಾಗ ಮಾಡಿ ಅಧ್ಯಕ್ಷರಾಗಿ ಚಿಕ್ಕ ವಯಸ್ಸಿನಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳಿಕ್ಕೆ, ಇದರ ಅಧ್ಯಕ್ಷರಾಗಿ ವಿಶೇಷವಾಗಿ ನಾನು ಈ ಒಂದು ಸಮಿತಿಯ ನೇತೃತ್ವ ವಹಿಸಿಕೊಂಡು ನಡೆಸಿಕೊಡ್ತೀನಿ ಅನ್ನೋ ಒಂದು ಆಸಕ್ತಿಯನ್ನು ವಹಿಸಿ ಇಚ್ಛೆಯನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಮಾನ್ ಮಂಜುನಾಥ್ NS ಅವರ ಉಪಸ್ಥಿತಿಯನ್ನು ಕೂಡ ಪ್ರೀತಿಪೂರ್ವಕವಾಗಿ ಗೌರವಿಸಿದ ಹಾಗೆ ರಾಷ್ಟ್ರೀಯ ಮಟ್ಟದ ಮತ್ತು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಅನೇಕ ಪದಾಧಿಕಾರಿ
ಪದಾಧಿಕಾರಿಗಳು ಈ ಸಮಿತಿಯಿಂದ ಬಂದಿದ್ದಾರೆ. ಅದರಲ್ಲಿ ಶ್ರೀಮಂತ ಕೆ ದಯಾನಂದ ಅವರು, ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ, ಹಾಗೆ ಇದ್ದಾರೆ, ಮನೋಹರ್, ಎಲ್ಲರೂ ಎಲ್ಲ ಪರಿಚಯದಿಂದ ಎಲ್ಲರೂ ಸೇರಿಕೆ ಬೇಕಲ್ಲ ಅಂತ ಅನಿಸುತ್ತಲ್ಲ ಎಲ್ಲರೂ. ಇವತ್ತು ಸನ್ಮಾನ್ಯ ನ್ಯಾಯಾಧೀಶರ ಸಮಕ್ಷಮದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಸಮಿತಿಯನ್ನು ನಾವು ರಚನೆ ಮಾಡ್ಕೊಳ್ತೀವಿ ಅಲ್ವಾ. ಸಂಸ್ಥೆಯು ಕೇಂದ್ರ ಸರ್ಕಾರದ ನೀತಿ ಆಯೋಗದಲ್ಲಿ 2012-29 ಸ್ಥಾಪನೆಯಾಗಿದೆ. ಇದು ಭಾರತದ ರಾಷ್ಟ್ರಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ. ಈ ಸಂಸ್ಥೆಯ ಸ್ಥಾಪನೆಯನ್ನು ಮುಗಿಸಿ ಗಾಂಧಿವಾದಿಯಾದಂತಹ ಶ್ರೀ ಅಣ್ಣಾ ಹಜಾರೆ ಅವರ ಸಿದ್ಧಾಂತ ಮತ್ತು ಮಾರ್ಗದರ್ಶನದ ಅಡಿಯಲ್ಲಿ ಭಾರತದ ಸಂವಿಧಾನ ಮತ್ತು ಸಂಘಟಿಸಲು ಯಶಸ್ವಿಯಾಗಿದ್ದಾರೆ. ಈ ರೀತಿ ಸಮಾಜಮುಖಿ ಕಾರ್ಯಗಳ ಯಶಸ್ವಿ ಕಂಡಿರುವುದು ಹೆಮ್ಮೆಯ ವಿಷಯ, ಶ್ಲಾಘನೀಯ ಸಂಸ್ಥೆಯಾಗಿದ್ದು ಇದು ಸ್ವಾತಂತ್ರ್ಯವಾಗಿ ಕಾರ್ಯನಿರ್ವಹಿಸುವ, ಲಾಭರಹಿತ ಮತ್ತು ಸಮಾಜಮುಖಿ ಕೆಲಸ ಮಾಡುವ, ಸ್ವಯಂ ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಮೃದ್ಧ ಸಮಾಜ ನಿರ್ಮಾಣ ಮಾಡುವುದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ. ಈ ಸಂಸ್ಥೆಯು ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿ ಶೇಕಡ 80% ರಾಜ್ಯಗಳು ಸ್ಥಾಪನೆಯಾಗಿ ಕಾರ್ಯನಿರ್ವಹಿಸುವುದು ತುಂಬಾ ಶ್ಲಾಘನೀಯ ವಿಷಯವಾಗಿದೆ. ನಿಜವಾಗ್ಲೂ ಈ ದಿನ ಈ ರಾಷ್ಟ್ರಕ್ಕೆ ಜನಕ್ಕೆ ಏನಾದರೂ ಒಂದು ಸಣ್ಣ ಬಲಿದ ಸೇವೆ ಮಾಡಲಿಕ್ಕೆ ಅವಕಾಶ ಆಗ್ತಿರೋಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇವತ್ತು ಬಂದಿದೆ. ಈ ಕೆಲಸವನ್ನು ನಾವು ನ್ಯಾಯವಾಗಿ ಬಹಳ ವಿಷಯಗಳನ್ನ ತಿಳಿಸಿದ್ದಾರೆ. ಮತ್ತೆ ಕೆಲವರು ಕೇಳಿದ್ರು ನಮ್ಗೇನೋ ಭದ್ರತೆ ಇದೆ ಅಂತ. ಭದ್ರತೆ ಎಲ್ಲ ಇದೆ. ಈಗ ನೀವು ಏನೋ ಈಗ ನಾಮಿನೇಟ್ ಆಗಿದ್ರೆ ಒಂದು ಐಡಿ ಕಾರ್ಡ್ ಬಂದಿದೆ, ಅದು SP ಅವ್ರಿಗೆ ಬಂದಿರುತ್ತೆ ಮಾಹಿತಿ, ಹಾಗೆ DC ಅವ್ರಿಗೆ ಬಂದಿರುತ್ತೆ, ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಬಂದಿರುತ್ತೆ. ಅವ್ರಿಗೆಲ್ಲ ನೀವು ಏನಾದ್ರು ನಿಮಗೆ ಏನಾದ್ರು ತೊಂದರೆ ಆದ್ರೆ ಏನು ತೊಂದರೆ ಆಗಲ್ಲ. ಈ ಕಾರ್ಡ್ಗೆ ಬಹಳ ಗೌರವ ಇದೆ, ಬೆಲೆ ಇದೆ, ಕಾರ್ಡ್ಗೆ ಧೈರ್ಯ ಇದೆ. ಆ ಕಾರ್ಡ್ಗೆ ಧೈರ್ಯ ಇರೋದ್ರಿಂದ ನಿಮಗೂ ಧೈರ್ಯ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಬಹಳ ಯಾರಿಗೂ ಎದುರು ಬರಲ್ಲ. ಯಾಕೆ ಹೇಳ್ತೀರಿ ನೀವು? ದಾಖಲಾತಿ ಇಟ್ಕೊಳ್ಳಿ. ದಾಖಲಾತಿ ಇದ್ರೆ ಯಾವುದನ್ನು ಬಿಡಿ.